ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. 2 ದಿವಸದಿಂದ ಮನೇಲಿ ಇರಲಿಲ್ಲ. ಮೇಕಪ್ ಆರ್ಡರ್ ಇತ್ತು, ಪ್ರೀ ವೆಡ್ಡಿಂಗ್ ಶೂಟು. ಅದಕ್ಕೆ ನಾನು ಹೊರಗಡೆ ಹೋಗಿದ್ದೆ. ಶಿವಮೊಗ್ಗ ಮತ್ತು ಮಲ್ಪೆ ಬೀಚು ಆ್ಯಂಡ್ ಉಡುಪಿ ಈ 3 ಪ್ಲೇಸಸ್ಗೆ ಹೋಗಿದ್ದೆ ಪ್ರೀ ವೆಡ್ಡಿಂಗ್ ಶೂಟ್ಗೆ. ನಾನು ಬೆಳಗ್ಗೆ ಬರೋ ಅಷ್ಟರಲ್ಲಿ 6 ಗಂಟೆ ಆಯಿತು. 6 ಗಂಟೆಗೆ ಬಂದು ಮಲಗಿದ್ದೋಳು ಇವಾಗಲೇ ಎದ್ದಿರೋದು. ಮಕ್ಕಳು ನಾನು ಎದ್ದೋಳು ಅಷ್ಟರಲ್ಲಿ ಅವರು ರೆಡಿಯಾಗಿ ಸ್ಕೂಲಿಗೆ ಹೊರಟ್ರು. ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಹೋಟ್ಲಲ್ಲಿ ತೊಗೊಬಂದು ತಿಂದ್ಬಿಟ್ಟು ಹೋದರು. ಅಮ್ಮ ಮಲಗಿದ್ದಾರೆ ಟಯರ್ಡಾಗಿ ಅಂದ್ಬಿಟ್ಟು ಅವ್ರು ಏನೂ ಡಿಸ್ಟರ್ಬ್ ಮಾಡಿದೆ ಅವರೇ ತೊಗೊಂಡು ಬಂದು ತಿಂದ್ಬಿಟ್ಟು ಹೋಗಿದ್ದಾರೆ. ಈಗ ನನಗೆ ಬ್ಲೌಸಸ್ ಅರ್ಜೆಂಟ್ ಇದ್ದಾವೆ, ಹಬ್ಬಕ್ಕೆ ಬ್ಲೌಸಸ್ ಕೊಟ್ಟಿರೋದು. ಈಗ ಅದನ್ನೆಲ್ಲ ಹೊಲಿಬೇಕು, ತುಂಬ ಇದೆ ಬ್ಲೌಸಸ್ಸು. ಇನ್ನು ನಾನು ಇವಾಗ ಎದ್ದು ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಇನ್ನು ಮನೇಲೆಲ್ಲ ಕೆಲಸ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡಿಬಿಟ್ಟು ಬ್ಲೌಸು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನನ್ನ ಮಗ ನನಗೂ ಹೋಟ್ಲಿಂದನೇ ತೊಗೊಂಬಂದು ಇಟ್ಟಿದ್ದಾನೆ ಟಿಫನ್ನ. ಇನ್ನು ನಾನು ತಿಂದ್ಬಿಟ್ಟು ಇನ್ನು ಬ್ಲೌಸ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ. 2 ದಿವಸ ಮನೇಲಿ ಇರಲಿಲ್ಲ ಅಂದರೆ ಗೊತ್ತಲ್ಲ ಮನೆ ಹೆಂಗಿರುತ್ತೆ ಅಂತ. ಮಕ್ಕಳು ಹೆಂಗಂದ್ರೆ ಹಂಗೆ ಮಾಡಿಟ್ಟಿದ್ದಾರೆ. ಎಲ್ಲ ಕ್ಲೀನ್ ಮಾಡಬೇಕು. ಇಷ್ಟೊಂದು ಬಟ್ಟೆ ಇದೆ ವಾಶ್ ಮಾಡಿರೋದು. ಇವಾಗ ಅದನ್ನೆಲ್ಲ ಫೋಲ್ಡ್ ಮಾಡಬೇಕು ಆ್ಯಂಡ್ ಇಲ್ಲೂ ವಾಶ್ ಮಾಡಬೇಕು. ಇದು ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಬಟ್ಟೆನ. ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬಂದರು. ಬೆಳಗ್ಗೆ ತೊಗೊಬಂದಿದ್ದು ಇಡ್ಲಿ ಇತ್ತು, ಅದನ್ನೇ ತಿಂತಾಯಿದ್ರು. ಇವತ್ತು ಶನಿವಾರ ಅಲ್ಲ, ಅದಕ್ಕೆ ಬೇಗ ಬಂದಿದ್ದಾರೆ. ಮನೆಯಲ್ಲಿ ಎಲ್ಲ ಕೆಲಸನೂ ಆಯಿತು. ಈಗ ಬ್ಲೌಸ್ ಕಟ್ ಮಾಡೋಣ ಅಂತ ಹೇಳಿ ಬ್ಲೌಸಸ್ ತೊಗೊಂಡಿದ್ದೀನಿ. ತುಂಬ ಬ್ಲೌಸಸ್ ಇದೆ ಸ್ಟಿಚ್ ಮಾಡೋದು. ಇವತ್ತು ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಈಗ ಬ್ಲೌಸ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ಹೊಲಿಬೇಕು ಅಂದ್ಕೋತಾ ಇದ್ದೀನಿ. ಎಷ್ಟಾಗುತ್ತೋ ಗೊತ್ತಿಲ್ಲ ಹೊಲಿಯೋದಕ್ಕೆ. ಬಟ್ ನಾನು 2 ಡೇಸಿಂದ ಮೇಕಪ್ಪು ಅದು ಇದು ಅಂತ ಓಡಾಡ್ಕೊಂಡೇ ಇದ್ದೆ. ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಹೊಲಿಯೋಣ. ಈಗ ಟೈಮು 2 ಗಂಟೆ. ಸ್ಟಾರ್ಟ್ ಮಾಡಿದ್ದೀನಿ ಹೊಲಿಯೋಕ್ಕೆ ಅಂತ 2 ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೊಲಿಯೋದಕ್ಕೂ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈ ಫೆಸ್ಟಿವಲ್ ಬಂದರೆ ನನಗಂತೂ ತುಂಬ ಮನೆಯಲ್ಲಿ ಕೆಲಸನೂ ಮಾಡಿಕೊಂಡು ಬ್ಲೌಸಸ್ಸು ಸ್ಟಿಚ್ ಮಾಡೋಕ್ಕೆ ಆಗೋದಿಲ್ಲ. ಆದರೂ ನಾನು ನೈಟಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡಿಕೊಂಡು ಕೊಡ್ತೀನಿ ಅವ್ರಿಗೆ, ಕ್ಲೈಂಟ್ಸ್ಗೆ. ಮಕ್ಳಿಗೂ ಟ್ಯೂಷನ್ಗೆ ಟೈಮ್ ಆಯಿತು. ಅವರು ಟ್ಯೂಷನ್ಗೆ ಹೋಗ್ತೀನಿ ಮಮ್ಮಿ ಅಂತ ಹೇಳಿ ಟ್ಯೂಷನ್ಗೆ ಹೋಗ್ತಾಯಿದ್ರು. ಇವತ್ತು ಶನಿವಾರ ಅಂತ 4 ಗಂಟೆಗೆ ಟ್ಯೂಷನ್ ಇತ್ತು, ಅದಕ್ಕೆ ಅವರು ಟ್ಯೂಷನ್ಗೆ ಹೊರಟ್ರು. ಹಾಗೆ ನಮ್ಮ ಮನೆ ಹತ್ರ ಇರೋರು ಆಲ್ಟ್ರೇಷನ್ ಬಟ್ಟೆ ಇದೆ ಅಕ್ಕ, ಒಂದು ಸ್ವಲ್ಪ ಹೊಲ್ಕೊಡು ಅಂತ ಬಂದಿದ್ದರು. ಅವರು ಡ್ರೆಸ್ಸಸ್ ಎಲ್ಲ ತೊಗೊಂಬಂದಿದ್ರು. ಅಕ್ಕ ಸೈಡಲ್ಲಿ ಸ್ವಲ್ಪ ಸ್ಟಿಚ್ ಹಾಕ್ಕೊಡಿ ಅಕ್ಕ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದರು. ಇವ್ರು ಬಂದ್ಬಿಟ್ಟು ನನಗೆ ರೆಗ್ಯುಲರಾಗಿ ಸ್ಟಿಚಿಂಗ್ ಕೊಡ್ತಾರೆ. ಹಾಗಾಗಿ ನನ್ನ ಹತ್ರ ಕೊಟ್ಟರೆ ನಾನು 1-2 ದಿನ ಆದರೂ ಹೊಲಿಯಲ್ಲ ಅಂದ್ಬಿಟ್ಟು ಹಂಗೆ ನನ್ನ ಹತ್ರ ಹೊಲಿಸ್ಕೊಂಡು ಹೋಗ್ತಾಯಿದ್ದಾರೆ. ಸ್ವಲ್ಪ ಅರ್ಜೆಂಟ್ ಇತ್ತು ಅಂತಲೂ ಹೊಲಿಸ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತಿಗೆ ನಾನು 2 ಬ್ಲೌಸ್ ಇವಾಗ ಕಂಪ್ಲೀಟ್ ಮಾಡಿದೆ. ನಾರ್ಮಲ್ ಬ್ಲೌಸು ಬೇಗನೆ ಆಯಿತು. ನಾರ್ಮಲ್ ರೌಂಡ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿದೆ. ಮತ್ತು 2 ಫಾಲೂ ಸ್ಯಾರಿ ಫಾಲೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಬ್ಲೌಸ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಈ ಬ್ಲೌಸನ್ನು ಇವತ್ತೇ ಕಟ್ ಮಾಡಿ ಸ್ಟಿಚ್ ಮಾಡಿಬಿಡೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ನ. ತುಂಬ ಕಷ್ಟ ಇದೆ ಮನೆಯಲ್ಲೂ ಮಾಡಿ ಮತ್ತು ಸ್ಟಿಚಿಂಗು ಮಾಡಿ ಹೊರ್ಗಡೆನೂ ಮಾಡಿ ಬಡೋದಕ್ಕಂತೂ ನನಗಂತೂ ತುಂಬ ಕಷ್ಟ ಇದೆ. ಆದರೂ ಕೆಲಸ ಅಂತ ಬಂದಮೇಲೆ ನಾನು ಯಾವುದೂ ಬಿಡಲ್ಲ, ಮಾಡ್ತೀನಿ. ಅಷ್ಟೊತ್ತಿಗೆ ಮಕ್ಕಳು ಟ್ಯೂಷನಿಂದ ಬಂದುಬಿಟ್ಟು ಸ್ಕೂಲ್ ಹೋಮ್ವರ್ಕು ಟ್ಯೂಷನ್ ಹೋಮ್ವರ್ಕು ಮುಗಿಸ್ಕೊತಾ ಇದ್ದಾರೆ. ನಂದು ಸ್ಟಿಚಿಂಗ್ ಆಲ್ಮೋಸ್ಟ್ ಆಗ್ತಾ ಬಂತು. ಇದಾದರೆ 3 ಬ್ಲೌಸು ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಸ್ಟಿಚಿಂಗ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಯಾರಿ ಫಾಲು ಇತ್ತು, ಫಾಲು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತಿಗೆ 3 ಬ್ಲೌಸ್ ಕಂಪ್ಲೀಟ್ ಆಯಿತು ನನಗೆ. ಬಟ್ 3 ಬ್ಲೌಸ್ ಹೊಲಿಯೋ ಅಷ್ಟರಲ್ಲಿ ಮನೆಯಲ್ಲೂ ಕೆಲಸ ಮಾಡಿ 3 ಬ್ಲೌಸ್ ಹೊಲಿಯೋ ಅಷ್ಟರಲ್ಲಿ ಸಾಕಾಗೋಯಿತು. ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಮಕ್ಕಳು ಅಮ್ಮ ಗೋಬಿ ಕೊಡಿಸು, ಗೋಬಿ ತಿನ್ನೋಣ ಅಂತ ಹೇಳ್ತಾಯಿದ್ರು. ಸರಿ ನಂದು ಕಂಪ್ಲೀಟ್ ಆಯ್ತಲ್ವಾ ಅಂತ ಹೇಳಿಬಿಟ್ಟು ಹಾಗೆ ನಾನು ಮಕ್ಕಳು ಹೊರಗಡೆ ಹೋದ್ರಿ ಗೋಬಿ ತಿನ್ನೋದಕ್ಕೆ. ಹಾಗೆ ಗೋಬಿ ತಿಂದ್ಕೊಂಡು ನಾವು ಅಲ್ಲಿಂದ ಮನೆ ಕಡೆಗೆ ಹೊರಟ್ರಿ. ಇನ್ನು ನಾವು ಗೋಬಿ ತಿಂದ್ಬಿಟ್ಟು ಮನೆ ಕಡೆಗೆ ಬಂದ್ರಿ.
ನನಗೂ ಸಾಕಾಗಿತ್ತು. ಒಂದು ಸ್ವಲ್ಪ ಆಚೆ ಹೋಗಿ ಸ್ವಲ್ಪ ಮೈಂಡ್ ಫ್ರೀ ಆಯಿತು. ಮತ್ತು ಮನೆಗೆ ಬಂದರೆ ನೋಡಿ ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ಇಬ್ಬರು ಅಣ್ಣ ತಮ್ಮಂದಿರಿದ್ದರೆ ನಿಜವಾಗ್ಲೂ ನನಗೆ ಇವ್ರ ಹತ್ರ ಸ್ವಲ್ಪ ಬಡ್ಕೊಂಡು ಸಾಕಾಗುತ್ತೆ. ಅಷ್ಟೊಂದು ಕಿತ್ತಾಡ್ತಾರೆ ಮತ್ತು ಒಂದಾಗ್ತಾರೆ. ತುಂಬ ಅಣ್ಣ ತಮ್ಮನ ಬಿಟ್ಕೊಡೋದೇ ಇಲ್ಲ ಇವರಿಬ್ರೂ. ಇವತ್ತಿನ ಡೇ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.